ಗಣಿತಕ್ಕೆ ಸಂಬಂಧಿಸಿದ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಂದರೆ ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗ್ತಾ ಇರುವಂತಹದ್ದು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀಬೇಕು ಅನ್ನೋ ಕಾನ್ಸೆಪ್ಟು. ಡಿಸೆಂಡಿಂಗ್ ಆರ್ಡರ್ ಅಂದರೆ ದೊಡ್ಡ ಸಂಖ್ಯೆಯನ್ನು ಮೊದಲು ಬರೀಬೇಕು, ಆಮೇಲೆ ಅದನ್ನು ಕಡಿಮೆ ಮಾಡ್ಕೊಂಬರ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಬಣ್ಣದ ಪೇಪರ್ನ ಬಳಸಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರನ್ನು ತೋರಿಸಿದೆ. ಮಕ್ಕಳಿಗೆ ವ್ಯವಕಲನ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಪ್ಲಸ್ ಅನ್ನೋ ಚಿಹ್ನೆನ ಯೂಸ್ ಮಾಡಬೇಕು, ಮೈನಸ್ ಅನ್ನೋ ಚಿಹ್ನೆನ ಸಬ್ಸ್ಟ್ರಾಕ್ಷನ್ಗೆ ಮಾಡಬೇಕು. ಅದನ್ನು ಸ್ಟಿಕ್ಕನ್ನು ಯೂಸ್ ಮಾಡಿಬಿಟ್ಟು ಇದರಲ್ಲಿ ಮಾಡಿದ್ದೀವಿ, ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಆ್ಯಡ್ ನಂಬರ್ ಮತ್ತು ಈವನ್ ನಂಬರ್, ಸರಿ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಇಲ್ಲಿ 1, 3, 5, 7, 9 ಇರ್ತಕ್ಕಂತಹದ್ದು ಆಡ್ ನಂಬರ್, ಇದು ಬೆಸ ಸಂಖ್ಯೆ ಅಂತಾರೆ. ಮಕ್ಕಳಿಗೆ ಯಾವುದು ಅನ್ನೋದೇಳಿ ಚಿತ್ರದ ಮೂಲಕ ತೋರಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ನಂಬರ್ಗಳು ಯಾವುದೇ ಸಂಖ್ಯೆಯ ಲಾಸ್ಟಲ್ಲಿ ಬಂದಿದ್ದರೆ ಅದನ್ನು ಆ್ಯಡ್ ನಂಬರ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಈವನ್ ನಂಬರ್, ಸರಿ ಸಂಖ್ಯೆ. ಈ ಸರಿ ಸಂಖ್ಯೆ ಅನ್ನೋದು 0 ಬಂದಿರಬೇಕು, 2, 4, 6, 8 ಬಂದಿದ್ದರೆ ಅದನ್ನು ಸರಿ ಸಂಖ್ಯೆ. ಈ ಸಂಖ್ಯೆ ಯಾವುದೇ ಸಂಖ್ಯೆಯ ಕೊನೆಯಲ್ಲಿ ಅದನ್ನು ಸರಿ ಸಂಖ್ಯೆ ಅಂತೇಳಿ ಗುರುತಿಸಿ. ಶೇಪ್ಸನ್ನು ಮಾಡಬೇಕಾದ್ರೆ ಮಕ್ಕಳ ಕೈಲೇ ಮಾಡಿಸಿರ್ತಕ್ಕಂಥದ್ದು ಶೇಪ್ಸನ್ನು ಬರೆಸಿ ಇದನ್ನು ಥರ್ಮೋಕೋಲ್ ಬಾಲಲ್ಲಿ ಪೇಸ್ಟ್ ಮಾಡಿಸಿದ್ದೀವಿ, ಮಕ್ಕಳಿಗೆ ಚೆನ್ನಾಗಿ ಜ್ಞಾಪಕದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಂಬರ್ಸ್, 1 ಅನ್ನೋದು 1ನ್ನು ಸ್ಮೈಲಿ ಇದು ಮಾಡಿದ್ದೀವಿ, 2 ಅಂದರೆ 2, 3, 4 ಇದೇ ಥರ 1 to 9ವರೆಗೂ ಇದು ಮಾಡಿದ್ದೀವಿ. ಮಕ್ಕಳು ಕೌಂಟ್ ಮಾಡಬೇಕಾದ್ರೆ ಇಷ್ಟು 2 ಅಂದರೆ 2 ವಸ್ತುಗಳಿರುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಟೀಚಿಂಗ್ ಗೈಡ್ಗಳು.